ಸುದೀತಿ ಅವರ ಅಜ್ಜಿ. ಓಕೆ, ನಾಗರತ್ನಮ್ಮ ಅವರು ನಮ್ಮ ಕ್ಲಾಸಿಗೆ ಬಂದಿದ್ದಾರೆ ಇನ್ ರೆಸ್ಪೆಕ್ಟ್ ಆಫ್ ಪೇರೆಂಟ್ಸ್ ವರ್ಕ್ಶಾಪ್, ಎಕ್ಸ್ಪರ್ಟ್ ವರ್ಕ್ಶಾಪ್. ಓಕೆ, ಸೊ ಶಿ ಈಸ್ ದೇರ್ ಹಿಯರ್ ಟು ಗೈಡ್ ಅಸ್ and to support us. Okay, so are we all ready? Yes, yes. Can we all clap for Nagratnamma ma'am? Thank you Mari. Okay, ಬೆಳಗಾಗಿ ಎದ್ದ ತಕ್ಷಣ ಏನು ಹೇಳ್ತೀರಾ? ಆ ಶ್ಲೋಕ ಏನು ಹೇಳ್ತೀಯಾ? ಕೈ ಹಿಂಗೆ ಮಾಡಿಕೊಂಡು ಹಿಂಗೆ ಕೈ ಉಜ್ಕೊಳ್ಳಿ, ಆಮೇಲೆ ಹಿಂಗೆ ಕೈ ಇಟ್ಕೊಳ್ಳಿ, ಕೈ ಕಣ್ಣತ್ರ ಇಟ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ. ಅಂದರೆ ನಮ್ಮ ಈ ಕೈಯಲ್ಲೇನೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ 3 ಜನರು ನಮ್ಮ ಕೈಯಲ್ಲೇ ಇರ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ. ಅದಕ್ಕೆ ನಾವೇನು ಮಾಡಬೇಕು, ಹಿಂಗೆ ನೋಡಿಕೊಂಡು ತಕ್ಷಣ ಹಿಂಗೆ ಕಣ್ಣು ಗೊತ್ಕೋಬೇಕು. ಈ ಥರ ಕಣ್ಣು ಗೊತ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ನಾವು ಈ ತಾಯಿ ದೇವ್ರಲ್ವಾ, ಅದಕ್ಕೋಸ್ಕರ ಅವಳು ಕ್ಷಮೆ ಕೇಳ್ಕೋಬೇಕು. ಆವಾಗ ನಾವೇನು ಮಾಡಬೇಕು ಅಂದರೆ ಅವಳು ಕೇಳ್ಕೋಬೇಕು, ಸಮುದ್ರ ವಸನೆ ದೇವಿ ಪರ್ವತಸ್ಥ ಮಂಡಲೆ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಾಸ್ಮಹೇ ಅಂತ ದೇವ್ರನ್ನ ಕೇಳ್ಕೊಬೇಕು. ಆಮೇಲೆ ಕೂತ್ಕೊಂಡು ನೀವು ಸ್ನಾನ ಮಾಡಿ ಎಲ್ಲ ಮಾಡಿ ಬರ್ತೀರ. ರಾಮಾಯಣ ಒಂದು ಪುಟ್ಟದಾಗ ಹೇಳ್ಕೊಡ್ತೀನಿ, ಪುಡಿ ಶ್ಲೋಕ ಪುಟ್ಟ 4 ಲೈನ್ ಸಾಕು, ಜಾಸ್ತಿ ಬೇಡ. ಪೂರ್ತಿ ರಾಮಾಯಣ ಪೂರ್ತಿ ಬಂದ್ಬಿಡುತ್ತೆ ಅದರಲ್ಲಿ. ಹೇಳಮ್ಮ, ಪೂರ್ವಂ ರಾಮ ತಪೋವನಾನಿ ಗಮನಂ ತತ್ವಾಮೃಗಂ ಕಾಂಚನಂ ವೈದೇಹಿ ಅರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹರಣಂ ಸಮುದ್ರ ತರಣಂ ಲಂಕಾಪುರಿ ದಹನಂ ಪಶ್ಚಾತ್ರಾವಣ ಕುಂಭಕರ್ಣ ಮತನಂ ಏತೇ ದ್ವಿ ರಾಮಾಯಣಂ. ರಾಮಾಯಣ ಪೂರ್ತಿ ಕತೆ ಬಂದ್ಬಿಡ್ತು. ಗೊತ್ತಾಯ್ತಾ ನಿಮಗೆ? ಕಳಿಸ್ತೀನಿ ಎಲ್ರಿಗೂ. ಕಪಿಸ್ತಾಚ್ಯಮು ಫಲಧಾರ ವಕ್ಷಕಂ ಉಮಾಸುತಂ ಶೋಕ ವಿನಾಶಕಾರಣಂ ನಮ ವಿ ವಿಘ್ನೇಶ್ವರಃ ಪಾದ ಪಂಕಜಂ. ಮಕ್ಕಳಿಗೆ ಶ್ಲೋಕ ಎಲ್ಲ ಹೇಳ್ಕೊಟ್ಟು ಏಂತಕ್ಕೆ ಶ್ಲೋಕ ಹೇಳಬೇಕು ಅನ್ನೋದು ಅದ್ರದ್ದು ಇಂಪಾರ್ಟೆನ್ಸ್ ತಿಳ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಚಿಲ್ಡ್ರನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಹರ್. ಹೌ ವಾಸ್ ಇಟ್? So good, no? So we all now learned the importance, right? ಸುಮ್ಮನೆ ಇವಾಗ ಶ್ಲೋಕ ಹೇಳ್ಬಿಟ್ಟು ಬಿಟ್ಬಿಟ್ರೆ ಆಗಲ್ಲ. We have to know ಏಂತಕ್ಕೆ ಹೇಳಬೇಕು. ದಿನ ಹೇಳಬೇಕು ನೀವು. ದಿನ ಹೇಳಿದ್ರೆ ನಮಗೂ ಖುಷಿ ಆಗತ್ತ. ತಕ್ಷಣ ದೇವ್ರ ಧ್ಯಾನ ಮಾಡ್ದಂಗೆ ಆಗುತ್ತೆ. ದಿನ ಹೇಳಬೇಕು. ನಿಮ್ಮ ಮನೆ ದೇವ್ರ ಧ್ಯಾನ ಮಾಡ್ಕೊಂಡು ಖಂಡಿತ ದಿನ ಹೇಳಿ, ಅವಾಗ ಎಲ್ಲ ಒಳ್ಳೇದಾಗುತ್ತೆ. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೀಗೆ ಅಜ್ಜಿ ಹೇಳ್ಕೊಟ್ಟಿದ್ದ ಶ್ಲೋಕ ಕಲ್ತಿ ಖುಷಿ ಆಯ್ತು. ಇದನ್ನ ನಾನು ಇನ್ಮೇಲಿಂದ ದಿನಾಲು ಬೆಳಗ್ಗೆ ಎದ್ದಾಗ ಹೇಳ್ತೀನಿ. ಅಜ್ಜಿ ಏನೇನು ಶ್ಲೋಕಗಳೆಲ್ಲ ಹೇಳ್ಕೊಟ್ಟಿದ್ದಾರೋ ಅದನ್ನ ಎಲ್ಲಾನು ಫಾಲೋ ಮಾಡಿಬಿಟ್ಟು ದಿವಸಗಳು ಫುಲ್ ಖುಷಿಯಿಂದ ಹೇಳ್ಕೊಡ್ತೀನಿ. ನಂಗೆ ಯಾವತ್ತೂ ಇದೆಲ್ಲ ಗೊತ್ತಿರಲಿಲ್ಲ. ನಾನು ಹೇಳ್ತಾ ಇದ್ದೆ ಹಿಂದೆ, ಆಮೇಲೆ ನಾನು ಹೋಗ್ತಾ ಹೋಗ್ತಾ ಮಾಡಲಿಲ್ಲ. ಇವಾಗ ಅರ್ಥ ಆಯಿತು ಯಾಕೆ ಈ ಥರ ಮಾಡಬೇಕು ಅಂತ. ಶ್ಲೋಕದಿಂದ ನನಗೆ ತುಂಬ ಸಹಾಯ ಆಯಿತು. ಇವಾಗ ಅಜ್ಜಿ ಏನೆಲ್ಲ ಶ್ಲೋಕ ಹೇಳ್ಕೊಟ್ರು ದಿನ ಮಾಡ್ತೀನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಸಮಂ ಪ್ರಾರ್ಥನೆ ನಿತ್ಯ ವಿದ್ಯಾದಾನಂ ಚಾದೇಹಿನೆ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಬರದರಂ ಮೃತ್ಯುಂ ನಮಾಮ್ಯಹಂ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರೆ.
ಅಮೃತ ಕಲಶಾಸ್ತಾಯ ಸರ್ವಭಯನಾಶಾಯ ಸರ್ವರೋಗ ನಿವಾರಣೆ ತ್ರೈಲೋಕ್ಯಪತೆ ತ್ರೈಲೋಕ್ಯವಿದೆ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಅಶೋಕ ಚಕ್ರ ನಾರಾಯಣ ಸ್ವಾಹ.